ಬೆಳಗಿನ ಸಭೆ ಬಳಿಕ ಅಮಿತ್ ಶಾ ಮತ್ತೊಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಗಡಿ ಭಾಗದ ರಾಜ್ಯಗಳ ಸಿಎಂ ಜೊತೆ ಅಮಿತ್ ಶಾ ಮೀಟಿಂಗ್ ಅನ್ನ ಕೂಡ ಮಾಡಲಿಕ್ಕಿದ್ದಾರೆ. 10 ರಾಜ್ಯಗಳ ಸಿಎಂಗಳ ಜೊತೆ ಮಹತ್ವದ ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಗಡಿ ರಾಜ್ಯದಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಯಾವ್ಯಾವ ಈಗಾಗಲೇ ಏನು ಗಡಿ ಭಾಗದ ರಾಜ್ಯಗಳ ಸಿಎಂ ಜೊತೆ ಅಮಿತ್ ಶಾ ಮೀಟಿಂಗ್ ಅನ್ನ ಕರೆದಿದ್ದಾರೋ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. 10 ರಾಜ್ಯ ಅಂದ್ರೆ ಯಾವ್ಯಾವ ರಾಜ್ಯಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕುತೂಹಲ. 10 ಮುಖ್ಯಮಂತ್ರಿಗಳು ಸಿಎಸ್ಗಳ ಜೊತೆ ಚರ್ಚೆ ಆಗುತ್ತೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇದೊಂದು ಕ್ರೂಷಿಯಲ್ ಮೀಟಿಂಗ್. ಏನ್ ಸಂದೇಶ ರವಾನೆ ಮಾಡಲಾಗುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಯಾವ್ಯಾವ ರಾಜ್ಯಗಳ ಸಿಎಂ ಜೊತೆ ಸಭೆಯನ್ನ ಮಾಡಲಿಕ್ಕಿದ್ದಾರೆ, 10 ರಾಜ್ಯಗಳ ಸಿಎಂ ಜೊತೆ ಮೀಟಿಂಗ್ ಮಾಡಲಿಕ್ಕಿದ್ದಾರೆ ಅನ್ನೋದು ಮಾಹಿತಿ. ಬಟ್ ಯಾವ್ಯಾವ ರಾಜ್ಯಗಳ ಸಿಎಂ ಜೊತೆ ಮಾತುಕತೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಭೆಯನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಅಮಿತ್ ಶಾ ಅವರು. ನೋಡಿ, ಅಮಾಯಕ ಹಿಂದೂಗಳ ಮೇಲೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪೈಶಾಚಿಕ ದಾಳಿಯನ್ನ ನಡೆಸಿದ್ರು. ಆ ದಿನ ಈ ದಾಳಿ ಇದೆಯಲ್ಲ, ಅದು ಎಷ್ಟು ಕ್ರೂರ ಮತ್ತು ಘೋರವಾಗಿತ್ತು ಅಂತಂದ್ರೆ, ಪ್ರವಾಸಿಗರನ್ನ ಕೊಲ್ಲುವ ಮುನ್ನ ರಾಕ್ಷಸರು ಧರ್ಮ ಯಾವುದು ಅಂತ ಕೂಡ ಕೇಳಿದ್ರು. ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿಸಿ ನಂತರ ಹಣೆಗೆ ಗುಂಡಿಟ್ಟು ರಾಕ್ಷಸಿ ಕೃತ್ಯವನ್ನ ನಡೆಸಿದ್ರು. ಉಗ್ರರ ಘೋರ ಕೃತ್ಯಕ್ಕೆ ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ 26 ಮಂದಿ ಉಸಿರು ಚೆಲ್ಲಿದ್ರು. ಉಗ್ರರ ಹೇಯ ಕೃತ್ಯದಿಂದ 26 ಹೆಣ್ಮಕ್ಕಳು ತಮ್ಮ ಸಿಂಧೂರವನ್ನ ಕಳೆದುಕೊಂಡು ಕಣ್ಣೀರಾಗಿ ಪತಿಯ ಮುಂದೆ, ಅಂದ್ರೆ ಪತಿಯ ಶವದ ಮುಂದೆ ಕಣ್ಣೀರನ್ನ ಹಾಕ್ತಾ ಇದ್ರು, ಕೂತಿದ್ರು. ಈ ಪಾಪದ ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಪ್ರತೀಕಾರಕ್ಕಾಗಿ ಆಕ್ರೋಶದ ಜ್ವಾಲೆ ಕುದಿತಾ ಇತ್ತು. ಅಮಾಯಕರ ಬಲಿ ಪಡೆದ ಉಗ್ರರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕು ಎಂಬ ಆಗ್ರಹ ದೇಶದಲ್ಲಿ ಜೋರಾಗಿ ಕೂಡ ಕೇಳಿ ಬರ್ತಾ ಇತ್ತು. ಅಂತೆಯೇ ಭಾರತ ಸರ್ಕಾರ ಉಗ್ರರ ವಿರುದ್ಧ ಪ್ರತೀಕಾರದ ದಾಳಿ ಮಾಡೋದಾಗಿ ಶಪಥ ಮಾಡಿತ್ತು. ಉಗ್ರ ಪೋಷಕ ಪಾಕಿಸ್ತಾನ ವಿರುದ್ಧವೂ ಸೇಡನ್ನ ತೀರಿಸಿಕೊಳ್ಳುವ ಭರವಸೆಯನ್ನ ಕೂಡ ಕೊಟ್ಟಿತ್ತು. ಅದರಂತೆ ಇವತ್ತು ಮಧ್ಯರಾತ್ರಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದೆ. ಸಿಂಧೂರ ಅಳಿಸಿದ ಉಗ್ರರು ಮತ್ತು ಪಾಕ್ ವಿರುದ್ಧ ಕೈಗೊಂಡಂತಹ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯೇ ಈ ಆಪರೇಷನ್ ಸಿಂಧೂರ್ ಆಗಿದೆ. ಬದುಕಿನ ಭರವಸೆ, ಅವರ ಗಂಡಂದಿರನ್ನ ಕಳ್ಕೊಂಡು ಇಡೀ ಕುಟುಂಬಸ್ಥರು, ಇಡೀ ದೇಶ ಕಣ್ಣೀರು ಹಾಕ್ತಾ ಇತ್ತು. ಇದು ಅವರ ಮನೆಗೆ ಮಾತ್ರ ಸೂತಕದ ಛಾಯೆ ಆಗಲಿಲ್ಲ, ಇಡೀ ಭಾರತಕ್ಕೆ ಸೂತಕದ ಛಾಯೆ ಆವರಿಸಿತ್ತು. ಪ್ರವಾಸಿಗರನ್ನ ನರಮೇಧದ ರೀತಿ ಯಾವ ರೀತಿಯಾಗಿ ಉಗ್ರರು ಕೊಲೆ ಮಾಡಿದ್ರು, ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಮುಂದೆ ಏನ್ ಮಾಡೋದು ಅನ್ನೋದರ ಕುರಿತು ಒಂದಷ್ಟು ಸಭೆ ಮೇಲೆ ಸಭೆಗಳು ಕೂಡ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಅಮಿತ್ ಶಾ ಅವರು ಕೂಡ ಸಭೆ ಮಾಡ್ತಾ ಇದ್ದಾರೆ. 10 ಅಂದ್ರೆ ಗಡಿ ರಾಜ್ಯಗಳ ಸಿಎಂ ಜೊತೆ ಶಾ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಮಿತ್ ಶಾ ಅವರ ನೇತೃತ್ವದ ಈ ಒಂದು ಮೀಟಿಂಗ್. ಹೌದು, ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಬೇಕಾದರೂ ದಾಳಿ ಆಗಬಹುದು, ಯಾರು ಕೂಡ ಮೈ ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ಖುಷಿ ವಿಚಾರ ಇವತ್ತು. ಹೌದು, ಅದೇ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೌದು, ಇದರ ಜೊತೆಗೆ ಮೈ ಮರೆಯುವಂತಿಲ್ಲ ನಮ್ಮ ಸೇನೆ ಕೂಡ. ಆಪರೇಷನ್ ಸಿಂಧೂರ ಉಗ್ರರ ಸಂಹಾರ ಆಗಿದೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು, ಯುರೋಪ್ ಪ್ರವಾಸವನ್ನ, ಅದನ್ನು ಕೂಡ ರದ್ದು ಮಾಡಿದ್ದಾರೆ. ನಾರ್ವೆ, ಕ್ರೊವೇಷಿಯಾ, ನೆದರ್ಲ್ಯಾಂಡ್ ಪ್ರವಾಸವನ್ನ ರದ್ದು ಮಾಡಿಕೊಂಡಿದ್ದಾರೆ. ಸೇನಾಧಿಕಾರಿಗಳ ಜೊತೆ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಬೇಕಾಗಿದೆ. ಸರಣಿ ಸಭೆಗಳ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ರದ್ದು ಮಾಡಿಕೊಂಡಿದ್ದಾರೆ. ಗಡಿ ರಾಜ್ಯಗಳ ಸಿಎಂ ಜೊತೆ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. 1 ಇಂಚು ಮಾಹಿತಿಯನ್ನ ಕೂಡ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾವು ದಾಳಿ ಮಾಡ್ತೀವಿ ಅನ್ನೋದು ಕೂಡ ಯಾವ ದೇಶಕ್ಕೂ ಕೂಡ ಒಂದು ಮೆಸೇಜ್ ಕೂಡ ಪಾಸ್ ಆಗಿರಲಿಲ್ಲ. ಇನ್ ಕೇಸ್
ನಮ್ಗಳಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ರು, ಹೌದು ಗೊತ್ತಾಯ್ತು. ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಸೇನೆ ರೆಡಿ ಆಗುತ್ತೋ ಅವಾಗ ನೀವು ದಾಳಿ ಮಾಡಿ, ನಿಮ್ಮ ಸಮಯ ನಿಮಗೆ ಬಿಟ್ಟಿದ್ದೀವಿ, ನೀವು ಯಾವ ಸಮಯದಲ್ಲಿ ಬೇಕಾದರೂ ದಾಳಿ ಮಾಡಬಹುದು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದ್ರು ಅದರಂತೆಯೇ ಮಧ್ಯರಾತ್ರಿ 1:44ಕ್ಕೆ ದಾಳಿಯಾಗಿದೆ. ದಾಳಿಯ ಪ್ರತೀಕಾರವಾಗಿ 80ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಉಗ್ರರು ಬೀದಿ ಹೆಣ ಆಗಿದ್ದಾರೆ.